ಆತ್ಮೀಯ ನಮ್ಮ ಪಕ್ಷದಲ್ಲಿ ನೂತನ ಪದಾಧಿಕಾರಿಗಳು ಆಯ್ಕೆ ಆಗುತ್ತಿರುವಂಥ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳೇ, ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ರೂಪಾ ಮೇಡಮ್ ಅವರು ಹೇಳಿದ್ರು, ಸುಮಾರು ಒಂದು ತಿಂಗಳಿಂದ ರಾಜ್ಯಾಧ್ಯಕ್ಷರೇ ಬಂದು ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಈಗ ಸುಮಾರು ವಿಚಾರಗಳು ಏನು ಹಲವಾರು ಜನರು ಮಾತಾಡಿದ್ದಾರೆ. ಯಾಕೆ ನಾವು ಸಂಘಟನೆ ಕಟ್ಟಬೇಕು, ಯಾಕೆ ನಾವು ಮುಂದೆ ಬರಬೇಕು ಅಂತಂದ್ರೆ, ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 5 ಜನ ಮಕ್ಕಳು ಇರ್ತಾರೆ. 5 ಯಾಕಂದ್ರೆ ವಿದ್ಯಾಭ್ಯಾಸ ಮಾಡೋದು ಚೆನ್ನಾಗಿ ಕಾಣ್ತಿದ್ರು ಅಂತ ಕೇಳ್ತಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 5 ಜನ ಮಕ್ಕಳು ಇರ್ತಾರೆ. 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳು ಸತ್ತೋಗ್ತಾರೆ. ಒಬ್ಬೊಬ್ಬ ಮಗ ಸತ್ತಾಗ, ಒಬ್ಬ ಮಗಳು ಸತ್ತಾಗ, ಒಂದೊಂದು ಮಗ ಸತ್ತಾಗ ಒಂದೊಂದು ಕಾರಣ ಇದೆ. ಅಂದ್ರೆ ಇವತ್ತು ವಿಶೇಷತೆ ಏನು ಅಂತಂದ್ರೆ, 2ನೇ ತಾರೀಕು ಆಗಸ್ಟ್ 1924ರಲ್ಲಿ ಒಂದು ಸಭೆ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯವರು ಏನು ದಲಿತ ಜನಾಂಗಕ್ಕೆ ಹರಿಜನರು ಅಂತ ಗೊತ್ತಾರೆ, ಅವರಿಗೆಲ್ಲ ಈ ಹಕ್ಕನ್ನು ಕೊಡಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಿರೋ ಕೆಲಸದಲ್ಲಿ ಅಂತ ಇವತ್ತು ಒಳ್ಳೆ ದಿನ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ವಿರುದ್ಧವಾಗಿ ಬಾಂಬೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಜನ ಬೆಂಬಲ ತೋರಿಸ್ತೀವಿ, ನಿಮ್ಮ ವಿರುದ್ಧವಾಗಿ ದಯವಿಟ್ಟು ನೀವು ಮಾಡಿರೋ ಪ್ರೆಸ್ ಮೀಟ್, ನೀವು ಮಾತಾಡಿರೋ ಹೇಳಿಕೆ ಕೊಟ್ಟರು ಎಲ್ಲ ಹಿಂದೆ ಬಿಡಬೇಕು ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡಿರ್ತಾರೆ. ಅದು ಬಾಂಬೆ ಪತ್ರಿಕೆಯಲ್ಲಿ ಬಂದಿರುತ್ತೆ. ಇವತ್ತಿನ ದಿನ ಅದೊಂದು ವಿಶೇಷತೆ. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸ್ವತಂತ್ರವಾಗಿ ವರ್ಷಕ್ಕೆ 365 ದಿನ ಇದೆಯೋ, ಸ್ವತಂತ್ರವಾಗಿ ಒಂದೊಂದು ದಿನ ಒಂದೊಂದು ವಿಶೇಷವಾದ ದಿನಗಳಿದೆ. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಬೇಕಾದ್ರೆ ಅಲ್ಲಿ ಸುಮಾರು 50 ಲಕ್ಷ ಬುಕ್ಸ್ ಇರುತ್ತೆ. 50 ಲಕ್ಷ ಬುಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಓದಿದ್ರು. ಅವರು ಕೂತಿದ್ದಂಥ ಲೈಬ್ರರಿಯಲ್ಲಿ ಇವತ್ತು ಅವರು ಕುಲಕ್ಕೆ ಆ ಕೂರುವ ಚೇರು ಒಂದು ಕಟ್ಟಿಗೆಯಲ್ಲಿ ಮಾಡಿರ್ತಾರೆ. ಆ ಚೇರನ್ನು ಸಹ ಇಟ್ಟು ಆ ಒಂದು ಲೈಬ್ರರಿಯಲ್ಲಿ ಒಂದು ಮ್ಯೂಸಿಯಂ ಮಾಡಿಟ್ಟಿದ್ದಾರೆ ಈಗೂ ಸಹ. ಯಾಕೆಂತಂದ್ರೆ 50 ಲಕ್ಷ ಬುಕ್ಕನ್ನು ಓದಬೇಕಾದ್ರೆ ಅಷ್ಟೊಂದು ಸಲ್ಲಿಸಿಲ್ಲ. ಈ ನಮ್ಮ ಕಷ್ಟಗಳ, ನಮ್ಮ ಕುಂದುಕೊರತೆಗಳ ಇವೆಲ್ಲಾನು ತಮಗೆ ಕೆಲವರಿಗೆಲ್ಲಾನು ಭೀಮಾ ಕೊರೆಗಾಂವ್ ಗೊತ್ತಿರ್ಬೋದು. ಭೀಮಾ ಕೊರೆಗಾಂವ್ ಅನ್ನೋದು ಬೆಳಕು ತಂದಿದ್ದು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ. ಎಲ್ಲ ಒಂದು ಕಡೆ ಲೈಬ್ರರಿ ಓದಬೇಕಾದ್ರೆ ಅಲ್ಲೊಂದು ಬುಕ್ ಸಿಗುತ್ತೆ. ಆ ಬುಕ್ ನೋಡಿದಾಗ ಭೀಮಾ ಕೊರೆಗಾಂವ್ ಚರಿತ್ರೆ ಸಿಗುತ್ತೆ. ಅಲ್ಲಿ ನಮ್ಮ ವೀರಾಜು ಬೀರರಾದಂಥ 500 ಜನ ವೀರರು 28,000 ಜನರನ್ನ ಯುದ್ಧ ಮಾಡಿ, ಒಂದು ಹಗಲು ರಾತ್ರಿ ಯುದ್ಧ ಮಾಡಿ ಅವ್ರನ್ನ ಸಾಯಿಸಿ ನಮ್ಮವ್ರು 22 ಜನ ಮಾತ್ರ ಸಾಯ್ತಾರೆ. 28,000 ಜನ ಸಾಯಿಸಿ ನಮ್ಮವ್ರು ಸಾಯೋದು ಕೇವಲ 22 ಜನ ಮಾತ್ರ. ಅಂತ ಒಂದು ಚರಿತ್ರೆಯನ್ನು ಮುಚ್ಚಾಕಿರ್ತಾರೆ. ಅದನ್ನ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಕಡೆ ಎಲ್ಲ ಓದಿ ಒಂದು ಸಿಕ್ಕಿ ಬಂದು ನೋಡಿದಾಗ ಭೀಮಾ ಕೊರೆಗಾಂವ್, ಮಹಾರಾಷ್ಟ್ರದ ಭೀಮಾ ನದಿ ಪಕ್ಕದಲ್ಲಿರುವಂತಹ ಭೀಮಾ ಕೊರೆಗಾಂವ್, ಅಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಲೀನ್ ಮಾಡಿಸಿ ಆ ಕೊರೆಗಾಂವ್ ಮತ್ತೆ ಒಂದು ಶೃಂಗಾರ ಮಾಡಿ ಜನವರಿ 1 1ನೇ ತಾರೀಕು 1ನೇ ತಿಂಗಳು 1818ರಲ್ಲಿ ಭೀಮಾ ಕೊರೆಗಾಂವ್ ಫಸ್ಟ್ ಯುದ್ಧ ನಡೆದಿದ್ದು. ಅಲ್ಲಿಂದ ಬಂದು ಈಗ ಯಾವುದಾದ್ರು ಒಳ್ಳೆ ಹಬ್ಬ ನಾವು ಮಾಡಬೇಕಾದ್ರೆ ಫಸ್ಟ್ ಭೀಮಾ ಕೊರೆಗಾಂವ್, 2ನೇ ಹಬ್ಬ ಅಂತಂದ್ರೆ ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಸ್ವೇಚ್ಛವಾಗಿ ಬದುಕಲಿಕ್ಕೆ ಹಕ್ಕನ್ನು ಕೊಟ್ಟಂತ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಈ 2 ಕಾರ್ಯಕ್ರಮ. ಹಾಗೇನೆ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ನೆಚ್ಚಿನ ಮಗ ಇರ್ತಾರೆ, ರಾಜರತ್ನನ್ ಅಂತ. ಆ ರಾಜರತ್ನನ್ ಅನ್ನೋ ಮಗ ಸತ್ತಿದ್ದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೇಲಿ ಇರ್ತಾರೆ. ಆ ಮಗ ನಮ್ಮ ಮನ್ಮಾಡಕ್ಕೆ ದುಡ್ಡಿರೋದಿಲ್ಲ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ರ, ಆ ತಾಯಿ ಹತ್ರ ದುಡ್ಡಿರೋದಿಲ್ಲ. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮಗು ಮೇಲೆ ಒಂದು ಹೊಸ ಬಟ್ಟೆ ಹಾಕ್ಬೇಕಂದ್ರೆ ಹೊಸ ಬಟ್ಟೆ ಇರೋದಿಲ್ಲ. ಆ ತಾಯಿ ಒಂದು ಸೀರೆ ಹಾಕೊಂಡು ಬಂದು ಆ ಮಗುನ ದಪ್ಪನ್ ಮಾಡ್ಕೊಂಡು ಮನೆಗೆ ಬರ್ತಾರೆ. ತುಂಬಾ ನಮಗಾಗಿ ಶ್ರಮಿಸಿ ಕಷ್ಟಪಟ್ಟು ತುಂಬಾ ನೋವು ತಿಂದಿದ್ದಾರೆ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಇಷ್ಟೊಂದು ನೋವು ತಿಂದು ಸುಮಾರು ಅವರು 32 ಡಿಗ್ರಿಗಳು ಮಾಡಿದ್ದಾರೆ, 6 PhD ಮಾಡಿದ್ದಾರೆ, 6 ಮಾಡಿದ್ದಾರೆ. ಅವ್ರ ಮೇಲೆ ಹತ್ಯಾ ಪ್ರಯತ್ನ ಅಂದ್ರೆ ಅವ್ರನ್ನ ಸಾಯಿಸ್ಲಿಕ್ಕೆ ಅಂತೇಳಿ ಸುಮಾರು 15ರಿಂದ 20 ಸಾರಿ ಪ್ರಯತ್ನಗಳು ನಡೆದಿದೆ. ತಿನ್ನೋ ಊಟದಲ್ಲಿ ವಿಷ ಹಾಕ್ಬಿಡ್ತಾರೆ, ಕುಡಿಯೋ ನೀರಲ್ಲಿ ವಿಷ ಹಾಕ್ಬಿಡ್ತಾರೆ, ಹಲವಾರು ರೀತಿಯಲ್ಲಿ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸುಮಾರು 15ರಿಂದ 20 ಸತಿ. ಆದ್ರೆ ಆ ಮಹಾನುಭಾವರು ಇಷ್ಟೆಲ್ಲ ಮಾಡಬೇಕಾದ್ರೆ ನಾವಿವತ್ತು ನಮಗೆ ಭಾರತ ದೇಶಕ್ಕೆ ಬಂದಿದ್ದ ಸ್ವಾತಂತ್ರ್ಯದಿಂದ ನಾವು ಚೆನ್ನಾಗಾಗಿಲ್ಲ. ಭಾರತ ದೇಶದಲ್ಲಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ 3ನೇ ತಾರೀಕು ಅಂದ್ರೆ ನಾಳೆ ಕಾರ್ಯಕ್ರಮ ಇದ್ದು ಇನ್ನೂ ಅದ್ಭುತವಾದ ದಿನ. 3ನೇ ತಾರೀಕು ಆಗಸ್ಟ್ 1947ರಲ್ಲಿ ಭಾರತ ದೇಶ ಏನು ನಮ್ಮ ಬ್ರಿಟಿಷ್ ಆಡಳಿತ ಭಾರತ ದೇಶ ಇತ್ತು. ಆಗಿನ ಬ್ರಿಟಿಷ್ ಭಾರತ ದೇಶ ಏನ್ ಮಾಡ್ತು ಅಂತಂದ್ರೆ, ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊಟ್ಟ ಮೊದಲ ಬಾರಿಗೆ ಈ ಭಾರತ ದೇಶದ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡಿದ್ದು ಬ್ರಿಟಿಷ್ ಸರ್ಕಾರ. ಅಂದ್ರೆ ನಮ್ಮ ಭಾರತ ದೇಶ ಸರ್ಕಾರ ಬ್ರಿಟಿಷ್ ಆಡಳಿತ ಇತ್ತು. ಅದಾದ ನಂತರ ಈ ನೆಹರು ಅವರಾಗಿರ್ಬೋದು, ಬೇರೆ ಬೇರೆ ಗಣ್ಯರು ಇರ್ತಾರೆ,
ನೆಹರು ಅಂತೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಥವನ್ನೆಲ್ಲ ಕೂರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನೂನು ಮಂತ್ರಿಯಾಗಿ ಇವತ್ತು ನಾವು ಆಯ್ಕೆ ಮಾಡಿದೀವಿ, ಅವರ ಒಂದು ಏನು ಅವ್ರ ಮಾರ್ಗಸೂಚನೆಗಳು ಏನು ಇರುತ್ತೋ ಅವ್ರು ಯಾವ ತರ ಹೇಳ್ತಾರೋ ಅದೇ ತಕ್ಕಂತೆ ನಡ್ಕೋಬೇಕಂತೇಳಿ ಅದಾದ ನಂತರ 13 ದಿನಗಳಿಗೆ ನಮಗೆ ಸ್ವಾತಂತ್ರ್ಯ ಕೊಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ನಡ್ಕೋಬೇಕು ನೀವು ಅಂತ ಹೇಳ್ತಾರೆ ಬ್ರಿಟಿಷ್ ಅವರು. ಇವ್ರು ಯಾರು ಕೋಳಿ ಇಟ್ಕೊಂಡೋಗಿ ಜನರು ಹೋಗ್ಬಿಟ್ರೆ ನಾವು ಸ್ವಾತಂತ್ರ್ಯ ಬಂದಿದ್ದಲ್ಲ, ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು. ಆದ್ರೆ 23ನೇ ತಾರೀಕು ಆಗಸ್ಟ್ 1947ರಲ್ಲಿ ಕಾನೂನು ಮಂತ್ರಿ ಆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಟ್ಟ ಮೊದಲ ಬಾರಿಗೆ. ಆಗ ನಮ್ಗೆ ಸ್ವಾತಂತ್ರ್ಯ ಬರಲಿಲ್ಲ. ಆ ನಂತರ 15ನೇ ತಾರೀಕು ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಇದೇ ಆಗಸ್ಟ್ 1947ರಲ್ಲಿ. ಹಾಗಾಗಿ ಬ್ರಿಟಿಷರು ಅಷ್ಟಿಗೆ ಸ್ವಾತಂತ್ರ್ಯ ಕೊಟ್ಟು ಹೊರಟಾಗಲಿಲ್ಲ, ಭಾರತ ದೇಶದಲ್ಲೇ ಇದ್ರು. ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 26ನೇ ತಾರೀಕು 1ನೇ ತಿಂಗಳು 1950ರಲ್ಲಿ ಏನು ಸಂವಿಧಾನ ಪೀಠಿಗೆ ಮುಂದೆ ಇಟ್ಕೊಂಡು ನಾವೆಲ್ಲ ಸಂವಿಧಾನ ನಮಗಾಗಿ ನಾವೇ ಅರ್ಪಿಸ್ಕೊಂತೀವಿ ಅಂತ ಹೇಳ್ತೀವಲ್ಲ, ಅದನ್ನ ಒಪ್ಪಿ ಕೇಳಿ ನೆಚ್ಕೊಂಡು ವಾಪಸ್ ಹೋಗಿದ್ದು ಬ್ರಿಟಿಷ್ ಅವರು ಈ ಭಾರತ ದೇಶ ಬಿಟ್ಟು. ಯಾರ್ಯಾರೋ ತಂದುಕೊಟ್ಟಿದ್ದಲ್ಲ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದುಕೊಟ್ಟಿದ್ದು. ಬ್ರಿಟಿಷ್ ಆಡಳಿತದಲ್ಲೇ ಅವ್ರನ್ನ ಕಾನೂನು ಮಂತ್ರಿ ಮಾಡ್ತಾರಂತಂದ್ರೆ ಅವರ ಯಾವ ಹಂತದಲ್ಲಿ ಇರ್ಬೋದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಮಗ ಸತ್ತಾಗ ನಮಗೆ ವೋಟ್ ಹಾಕಾಗಿ ಏನು ಒಂದು ಹೋರಾಟವನ್ನು ಮಾಡ್ತಿದ್ರು. ಇನ್ನೊಂದು ಮಗ ಸತ್ತಾಗ ಮಹಿಳೆಯರಿಗೆ ಹಕ್ಕು ಕೊಡಬೇಕು ಅಂತೇಳಿ ಒಬ್ಬ ಮಗ ಸತ್ತಾಗ ಹೋರಾಟ ಮಾಡ್ತಿದ್ರು. ಇನ್ನೂ ಅಂತ ಒಂದು ಮಗಳಿದ್ರು. ಒಬ್ಬ 4 ಜನ ಮಕ್ಕಳು ಸತ್ತಾಗ ಚಿತ್ರವಾದ ಏನು ನರಕವನ್ನು ಅನುಭವಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ತಾಯಿ ರಮಾಬಾಯಿ ಇದ್ದಾರೆ. ಎಲ್ಲಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಂದಾಗ ನನಗೆ ಗೊತ್ತಿರೋ ಪ್ರಕಾರ ರಮಾಬಾಯಿ ಅಂತಂದ್ರೆ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಂಡತಿ ರಮಾಬಾಯಿ ತಾಯಿಯಿಂದ ನಾವು ನೆನೆಸ್ಕೋಬೇಕು ಅಂತ ಹೇಳ್ತಾ. ಯಾಕೆ ಅಂತಂದ್ರೆ ಈಗ ನಮ್ಮ ಮೇಡಮ್ ಅವರು ಹೇಳ್ತಿದ್ರು, ಯಾರಾದ್ರೂ ರೂಪ ಮೇಡಮ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ, ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಲೀಡರ್ ಕ್ವಾಲಿಟಿ ಇರುವಂತವ್ರು ಹೆಂಗ್ಸ್ರು ನನಗೆ ಹೇಳಿ ನಾನು ಕನ್ವಿನ್ಸ್ ಮಾಡ್ತೀನಿ. ಅಲ್ಲ, ಲೀಡರ್ ಕ್ವಾಲಿಟಿ ಕರೆಕ್ಟ್ ಮೇಡಮ್ ಅವರು ಹೇಳಿದ್ರು. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿನೋ ಅಕ್ಕನೋ ತಂಗಿನೋ ತಾಯಿನೋ ಎಲ್ಲರೂ ಹೆಂಗ್ಸ್ರೆ, ಅವ್ರಿಗೆ ನಾವು ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಂಡತಿ ಏನಾಯ್ತು, ಏನ್ ಮಾಡಿದಾರೆ ನಮಗಾಗಿ, ಸಾವಿತ್ರಿಬಾಯಿ ಫುಲೆ ಏನ್ ಮಾಡ್ತಾರೆ ನಮಗಾಗಿ, ಇವರ ಒಂದು ಚರಿತ್ರೆಗಳನ್ನ ಹೇಳಿ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಮನೆಯಲ್ಲಿ ಹೆಂಗಸರಿಗೆಲ್ಲ ಹೇಳಿ ಸಂಘಟನೆಯಲ್ಲಿ ಮುಂದೆ ತರಬೇಕು, ಸಂಘಟನೆಯಲ್ಲಿ ಹೋರಾಟ ಮಾಡಬೇಕು, ಸಂಘಟನೆಯಲ್ಲಿ ಜನರಿಗೆ ನ್ಯಾಯ ಕೊಡಿಸಬೇಕು. ದಲಿತ ಅಂತಂದ್ರೆ SC ST ಕಮ್ಯುನಿಟಿದವರು ದಲಿತರಲ್ಲ. ಈ ಭಾರತ ದೇಶದಲ್ಲಿ ಯಾರು ಬಡತನದಲ್ಲಿ ಬಳಲ್ತಿದಾರೋ, ಯಾರು ಬಡತನದಲ್ಲಿ ಇದಾರೋ ಅವರೆಲ್ಲ ದಲಿತರು. ಇನ್ನೊಂದು ವಿಚಾರ ಏನಂತಂದ್ರೆ ನಾನು ರೆಡ್ಡಿ, ನಾನು ಇನ್ನೊಂದು ಅಂತ ಹೇಳ್ತಾರೆ, ಅವರು ದಲಿತರೆ. ಅವ್ರಿಗೆ ಸ್ವಲ್ಪ ಸರಿಯಾಗಿ ಗೊತ್ತಿಲ್ಲ, ಇನ್ನ ಅವ್ರಿಗೆ ಗೊತ್ತಾಗುವಂತ ಸಮಯ ಸಂದರ್ಭ ಹತ್ತತ್ರ ಬರ್ತಾ ಇದೆ. ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಅಂತ DV ನಾರಾಯಣಸ್ವಾಮಿ ಸರ್ ಅವರು ಹೇಳಿದರೆ, ನಿಮ್ಮ ರಾಜಕೀಯ ಪಕ್ಷಗಳು ನಿಮ್ಗೆ ಇಷ್ಟ ಬಂದಾಗ ನೀವು ನಿಲ್ವಿ, ಆದರೆ ಸಂಘಟನೆ ವಿಚಾರ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಅಂದಾಗ ಎಲ್ಲರೂ ಒಗ್ಗಟ್ಟಾಗಿ ಮುಂದಾಗಿ ಏನೇ ಆದರೂ ಯಾವುದೇ ವಿಚಾರ, ಯಾವುದೇ ಸಂಘಟನೆ ಆಗಿರಲಿ, ನಮ್ಮ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸೇನೆ ಅನ್ನೋದಲ್ಲ, ಬೇರೆ ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿನೋ ಫೋಟೋನ ಇಟ್ಕೊಂಡು ಒಂದು ಕಾರ್ಯಕ್ರಮ ಅಂತಂದ್ರೆ ಹೋಗಿ ಬರೋದಾಗಲ್ಲ. ನೀವು ಹೋಗಿ, ನೀವು ಕೂತ್ ಬನ್ನಿ, ಅಲ್ಲಿ ಕೆಲವೊಂದು ವಿಚಾರಗಳು ಮಾತಾಡ್ತಾರೆ, ನೀವೊಂದು ಕೆಲವೊಂದು ವಿಚಾರಗಳು ಮಾತಾಡಿ. ಒಟ್ಟಲ್ಲಿ ಎಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಬಂದಾಗ, ಅವರ ಒಂದು ಕಾರ್ಯಕ್ರಮ ಅಂದಾಗ ನಮ್ಮನ್ನು ಇನ್ವೈಟ್ ಮಾಡಬೇಕು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಹೋಗ್ಲೇಬೇಕು. ಅದು ನಮ್ಮ ಮನೆ ದೇವರ ಒಂದು ಹಬ್ಬ ಕಾರ್ಯಕ್ರಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕಾರ್ಯಕ್ರಮ ಅದು ನಮ್ಮ ಮನೆ ಹಬ್ಬ ತಿಳ್ಕೊಂಡು ದಯವಿಟ್ಟು ಇನ್ನ ಬರುವಂತ ಮುಂದಿನ ನಮ್ಮ ಅಧ್ಯಕ್ಷರು 2 ನಿಮಿಷ ಮಾತಾಡ್ಬೇಕಂತ ಹಲವಾರು ವಿಚಾರಗಳಿಂದ ಮಾತಾಡೋದು, ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಏನು ಇವತ್ತು ಜವಾಬ್ದಾರಿ ವಹಿಸಿಕೊಂಡು ಸಂಘಟನೆಯಲ್ಲಿ ನಿಮ್ಮನ್ನ ಸ್ಥಾನಮಾನಗಳನ್ನು ಗುರುತಿಸ್ಕೊಂತೀರೋ ಅವರೆಲ್ಲ ಸಂಘಟನೆಗೆ ಹೆಸರು ತರದೆ ಸಂಘಟನೆಯನ್ನು ಕೆಲಸೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ, ಎಲ್ಲೇ ಯಾರಿಗೆ ಆಗಲಿ ನೊಂದು ಬಂದವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಮುಂದೆ ಇರಬೇಕು. ಹಾಗೇನೆ ಬಂದವರ ಹತ್ರ ಏನು ಆಸೆ ಇಟ್ಕೊಂಡಿರೋ ಕೆಲಸ ಮಾಡಿ, ಅವರು ನಮ್ಮಿಂದ ಇರ್ತಾರೆ, ನಾವು ಅವ್ರ ಜೊತೆ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.